ಪಟ್ಕಾರ ಅಂತ ಕರೀತಾರೆ. ಇದು ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ಇಂಗ್ಲೀಷ್ನಲ್ಲಿ ಆಲಮ್ ಅಂತ ಕೂಡ ಕರೀತಾರೆ. ಸ್ವಲ್ಪ ಪ್ರಮಾಣದಲ್ಲಿ ಈ ಆಲಮನ್ನು ತಗೊಂಡು ಈಗ ನಾನು ಕುಟ್ಕೊಂಡಿದ್ದೀನಿ, ಚೆನ್ನಾಗಿ ಕುಟ್ಟಿ ಪುಡಿಯನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಪುಡಿ ಮಾಡ್ಕೊಳ್ಬೇಕು, ನುಣ್ಣಗೆ ಇದು ಪುಡಿ ಆಗಬೇಕಾಗತ್ತೆ. ಇವಾಗ ಇದರ ಜೊತೆಗೆ ಈನೋ ಪುಡಿಯನ್ನು ತೊಗೊಂಡಿದ್ದೀನಿ. ಈನೋ ಪುಡಿಯನ್ನು ನೋಡಿ, ಒಂದು ಪಾಕೆಟ್ನಲ್ಲಿ ಈಗ ಕಾಲು ಭಾಗ ಅಷ್ಟು ಮಾತ್ರ ಹಾಕ್ಕೋಬೇಕಾಗತ್ತೆ. ಒಂದು ಪಾಕೆಟ್ನಲ್ಲಿ ಕಾಲು ಭಾಗ ಆಲಮ್ ಪುಡಿ ಅನ್ನೋದು ನಾವು 1 ಸ್ಪೂನ್ ತೊಗೊಂಡ್ರೆ ಇದು 1/4 ಸ್ಪೂನ್ ಆಗೋಷ್ಟು ಈನೋ ಪುಡಿಯನ್ನು ತೊಗೋಬೇಕಾಗತ್ತೆ. ಇದ್ರ ಜೊತೆಗೆ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ. ರಿಯಾಕ್ಷನ್ ಅನ್ನೋದು ಯಾವ ಥರ ಶುರು ಆಗಿದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು. ಗಜ್ಜಿ ಸಮಸ್ಯೆ ಇದೆ ಅಥವಾ ಹುಳುಕಡ್ಡಿ ಆಗಿದೆ ಅಂದರೆ ಈ ರೀತಿ ಒಂದು ಮನೆಮದ್ದನ್ನು ನೀವು ಮಾಡಿಕೊಂಡು ಹಚ್ಚಿ ನೋಡಿ, ಎಷ್ಟು ಬೇಗ ರಿಸಲ್ಟ್ ಬರುತ್ತೆ ಅಂದರೆ ಗಜ್ಜಿ ಮತ್ತು ಹುಳುಕಡ್ಡಿ ಸಮಸ್ಯೆಗೆ ಆದಷ್ಟು ಬೇಗ 1-2 ದಿನದಲ್ಲೇ ನಿಮಗೆ, ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದ್ಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನಾನು ನನ್ನ ಸ್ಕಿನ್ ಮೇಲೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ, ಅಂದರೆ ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ ಅಂತೇಳಿ ತೋರಿಸೋ ಕಾರಣಕ್ಕೆ. ನಿಮಗೆ ದೇಹದ ಯಾವ ಭಾಗದಲ್ಲಿ ಗಜ್ಜಿ ಅಥವಾ ಹುಳುಕಡ್ಡಿ ಆಗಿರುತ್ತೆ ನೋಡಿ, ಆ ಜಾಗದಲ್ಲಿ ನೀವು ಆರಾಮಾಗಿ ಇದನ್ನು ಎಕ್ಸ್ಟರ್ನಲ್ ರೆಮಿಡಿಯಾಗಿ ಖಂಡಿತ ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ.